ಇಡಿ ನಾಗೇಂದ್ರ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಆಸ್ತಿಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂಥ 18 ಸ್ಥಳಗಳ ಮೇಲೆ, ಅದು ಬೆಂಗಳೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಎಲ್ಲೆಲ್ಲೋ 18 ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರೋಂಥ ವಿಚಾರ ತಮ್ಗೆ ಗೊತ್ತಿರೋಂಥ ವಿಚಾರ. ಒಂದು ಇಡಿ ಬಂದಿದೆ ಅಂದರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು CBIಗೆ ದೂರು ಕೊಟ್ಟಿರೋ ಕಾರಣ ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು, ಅವ್ರ ಆಧಾರದ ಮೇಲೆ ಈ ರೇಡ್ ನಡೀತಾ ಇರಬಹುದು. ಆದರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ CBI, ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ಹ್ಯಾಪೆಂಡ್ ಅನ್ನೋಂಥದ್ದು ವಿಚಾರ ಭಾಳಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತಾ ಇದೆ. ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ. ಇವತ್ತು ಹರೀಶ್ ಅವರನ್ನಂತ ಅವ್ರ ಖಾತೆಗೆ ಸುಮಾರು 80 ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾವಣೆ ಆಗಿದೆ. 80 ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ PA ಹರೀಶ್ as almost 80 lakhs transferred to his account from where ವಾಲ್ಮೀಕಿ ಕಾರ್ಪೊರೇಷನ್. ಇದು ಲಿಂಕ್ ನೋಡ್ಕೊಳ್ಳಿ. ಹೂ ಇದು ಹರೀಶ್ ಅಂತ ಕೇಳಿದಂಥ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು PA 80 ಲಕ್ಷ ರೂಪಾಯಿ ನೇರವಾಗಿ. ಇಷ್ಟೊಂದು ಅವ್ಯವಹಾರ, ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂಥ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ, ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲಂತೆ. ಇಡಿ ದಾಳಿ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನಂಥ ಮಾತು ಪರಮೇಶ್ವರ್ ಹೇಳಿದರು. ಇದು ಅರ್ಥ ಏನಂದ್ರೆ ಇಡಿ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾಗಂತವರು ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕ್ಯಾಮ್. ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕೀಮ್. ಹಂಗಾಗಿ ಇವತ್ತು ಬಹಳಷ್ಟು ಜನರೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರು ಒಂದು ಕಡೆ ಥೂ ಅಂತ ಇದ್ದಾರ, ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಇದ್ದಾರ. ಇವತ್ತು ಒಂದು ರೀತಿ ಕಳ್ಳರ ಸರ್ಕಾರ ಅನ್ನಂಥ ಮಾತು ಇಡೀ ರಾಜ್ಯದಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಂತೆ ಇವತ್ತು ಒಂದು ಕಡೆ ದರೋಡೆ ನಡೆದಿದೆ. ದರೋಡೆ ನಡೆದ ನಂತರ ಕಳ್ಳರನ್ನು ಹಿಡಿಬೇಕಾಗಿದೆ. ಇಡಿಯವರು ಬಂದು ಆ ಕಳ್ಳರನ್ನ ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರ. ಆ ಕಳ್ಳರು ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರಾಗ್ಲಿ, ಅಧ್ಯಕ್ಷರನ್ನ ಯಾರು ಅಂದೇಳಿ ಅವ್ರು ಗೊತ್ತು ಮಾಡೋಕೆ ಆಗ್ತಾ ಇಲ್ಲ. ಅಧ್ಯಕ್ಷರು ಯಾರು? ಇದಕ್ಕೆ ಮೂಲ ಯಾರು? ಉಪಾಧ್ಯಕ್ಷರು ಸಿಕ್ಕಿರೋ ಕಾರಣ ಅಧ್ಯಕ್ಷರು ಸಿಗಲೇಬೇಕು ನಮ್ಮ ಒತ್ತಾಯ. ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಹಚ್ಚಂತ ಕೆಲಸ ಇಡಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅದನ್ನ ಅಧ್ಯಕ್ಷರು ಯಾರಿದ್ದಾರೋ, ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ, ಯಾರು ಕಳ್ಳತನ ಮಾಡಿದಾರೋ, ಯಾರು ಕಳ್ಳರಿದ್ದಾರೋ ಅವ್ರು ಹಿಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ. ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇಡಿ ಅಂತ ಕೆಲಸ ಆಗಬೇಕು ಅಂತೇಳಿ ನಾನು ಇಡಿಯವ್ರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂಥವ್ರುಗಳು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದು ಹೇಳ್ತೀನಿ ಸರ್, ಮುಂದಕ್ಕೆ ಹೇಳ್ತೀನಿ ತಮಗೆ. ಅದಕ್ಕೋಸ್ಕರ ಇಡಿ ದಾಳಿಯಿಂದ ಇನ್ನು ಭಾಳಷ್ಟು ಕರ್ಮಕಾಂಡಗಳು ಹೊರಗಡೆ ಬರಬೇಕಾಗಿದೆ. ಅದನ್ನು ನೋಡೋಣ ಮುಂದಕ್ಕೆ ಏನಾಗುತ್ತೆ, ಯಾವ ಕರ್ಮಕಾಂಡಗಳು ಹೊರಗಡೆ ಬರ್ತಾವ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಇವತ್ತು ಒಂದು ಕಡೆ SIT ಅವರು ಅವ್ರಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದಂಥ, ತನಿಖೆಯ ಜವಾಬ್ದಾರಿ ಒಪ್ಪಿಸಿದ ನಂತರ ಬಹುಶಃ ಅವರು ಸರಿಯಾದಂಥ ಕೆಲಸ ಮಾಡಿದರೆ, ಸರಿಯಾದಂಥ ಕೆಲಸ SIT ಅವರು ಮಾಡಿದರೆ ಇಡಿ ಬರ್ತಿದ್ದಿಲ್ಲ. ಎಲ್ಲೋ ಒಂದು ಕಡೆ ಅವರು ಸರಿಯಾದಂಥ ಕೆಲಸ ಮಾಡೋಂಥ ವಿಚಾರದಲ್ಲಿ SIT ಅವರು ಎಡವಿದ್ದಾರೆ. ಹಂಗಾಗಿ SIT ತನಿಖೆಯಲ್ಲಿ ಅನೇಕ ಇನ್ವೆಸ್ಟಿಗೇಷನ್ ನಡೆದವ. SIT ಇನ್ವೆಸ್ಟಿಗೇಷನ್ದಲ್ಲಿ ಅನೇಕ ರಿವಿಲ್ಸ್ ನಡೆದವ. ಆ ರಿವಿಲ್ಸಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಕಡೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಒಂದು ಕಡೆ ಹನಿ ಟ್ರ್ಯಾಪ್ ಅಂತೆ, ಒಂದು ಕಡೆ ಹವಾಲ ಅಂತೆ, ಒಂದು ಕಡೆ ಎಲೆಕ್ಷನ್ ಫಂಡ್ ಅಂತೆ. ಅಧಿಕಾರಿಗಳನ್ನ ಕರ್ಕೊಂಡೋಗಿ, ಬ್ಯಾಂಕ್ ಅಧಿಕಾರಿಗಳು ಕರ್ಕೊಂಡೋಗಿ, ಎಸ್ ಟಿ ನಿಗಮದ ಅಧಿಕಾರಿಗಳನ್ನು ಕರ್ಕೊಂಡೋಗಿ
ಒಬ್ಬ ಜವಾಬ್ದಾರಿ ಇಲ್ಲದಂಥ ಉಪಾಧ್ಯಕ್ಷರು ಈ ಹನಿ ಟ್ರ್ಯಾಪ್ಸ್ ಮಾಡಿಸ್ತಾ ಇದ್ದಾರೆ ಅಂದ್ರೆ ನೋಡ್ರಿ ಯಾವ ಪರಿಸ್ಥಿತಿ ಈ ಸಮುದಾಯಗಳಿಗೆ, ಈ ಸಮುದಾಯದ ಬಡವರಿಗೆ, ಮಕ್ಕಳಿಗೆ ಸಿಗಬೇಕಾದಂಥ ಹಣವನ್ನು ಲೂಟಿ ಮಾಡಿದಂಥ ವ್ಯಕ್ತಿಗಳು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊತ ಇದ್ದಾರೆ ನೋಡ್ರಿ. ಇವತ್ತು ಅನೇಕ ಸಂಗತಿಗಳು ಕೂಡ ಹೊರಗಡೆ ಬರಬೇಕಾಗಿದೆ. ಇದ್ರ ಬಗ್ಗೆ ಕೂಡ ಅನೇಕ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ನಾವು ಕಾಯ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ, ನಾವು ಬಿಡೋದಿಲ್ಲ. ನಾವಂತ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇನ್ನು ಮುಂದಕ್ಕೆ ಕೂಡ ಈ ಹೋರಾಟವನ್ನು ಕೂಡ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ. ಇದು ಹಣ ಯಾರಿಗೆ ಸೇರಬೇಕಾದಂಥ ಹಣ ಅಂದರೆ ಈ ಸಮುದಾಯ, ಎಸ್ ಟಿ ಸಮುದಾಯಕ್ಕೆ ಸೇರಬೇಕಾದಂಥ ಈ ಸಮುದಾಯದ ಹಣ. ಈ ಸಮುದಾಯದ ಹಣ ಒಳ್ಳೆ ಕಾರ್ಯಕ್ರಮಕ್ಕೋಸ್ಕರ, ಒಳ್ಳೆ ಕಾರ್ಯಕ್ರಮಗಳಿಗೋಸ್ಕರವಾಗಿ ನೆರವೇರಿಸಬೇಕಾದಂಥ ಹಣ, ಬುಡಕಟ್ಟು ಜನಾಂಗಗಳಿಗೆ ಅದು ಸೇರಬೇಕಾದಂಥ ಹಣ, ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಅದಕ್ಕೆ ಸವಾಗಿ ಸೇರಬೇಕಾದಂಥ ಹಣ, ನಮ್ಮ ಎಸ್ ಸಿ ಜನಾಂಗದವರು, ಬುಡಕಟ್ಟು ಸಮುದಾಯಗಳ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳು, ಬೋರ್ವೆಲ್ಗಳು, ಭೂ ಒಡೆತನದಲ್ಲಿ ಜಾಗಗಳು, ಭೂ ಒಡೆತನದಲ್ಲಿ ಜಮೀನು, ಇವೆಲ್ಲ ಕೂಡ ಸಿಗಬೇಕಾದಂಥ ಹಣ ಇವತ್ತು ಏನು ಮಜಾ ಮಾಡಿದ್ದಾರೆ ನೋಡ್ರಿ. ಹಂಗಾಗಿ ಈ ಬುಡಕಟ್ಟು ಜನಾಂಗಗಳ, ಪರಿಶಿಷ್ಟ ವರ್ಗಗಳ ಜನಾಂಗ ಏನು ಈ ಸರ್ಕಾರಕ್ಕೆ ಈ ಬುಡಕಟ್ಟು ಜನಾಂಗಗಳ ಶಾಪ ಏನಿದೆನೋ ಈ ಸರ್ಕಾರನಂತೂ ಬಿಟ್ಟು ಹೋಗೋದೂ ಇಲ್ಲ. ಈ ಬುಡಕಟ್ಟು ಜನಾಂಗಗಳ ಶಾಪ ಈ ಸರ್ಕಾರವನ್ನು ಬಿಟ್ಟು ಹೋಗುವುದೂ ಇಲ್ಲ. ಹಂಗಾಗಿ ಬುಡಕಟ್ಟು ಜನಾಂಗಗಳಿಗೆ ಸೇರಬೇಕಾದಂಥ ಹಣ ಶೋಕಿ ಮಾಡ್ತಾರೆ, ಶೋಕಿಗೋಸ್ಕರವಾಗಿ ಹಣ ಉಪಯೋಗ ಮಾಡ್ತಾರೆ. ಶೋಕಿ ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಅದು ಯೂಸ್ ಮಾಡ್ತಾರೆ, ಎಲೆಕ್ಷನ್ ಗೆಲ್ಲಿಯೋ ಸಲುವಾಗಿ ಯೂಸ್ ಮಾಡ್ತಾರೆ. ಬಹುಶಃ ಕಲಬುರಗಿಯಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ರಾಯಚೂರದಲ್ಲಿ ಹಣವನ್ನು ಉಪಯೋಗ ಮಾಡಿದಾರ, ಬಳ್ಳಾರಿಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ, ಕೊಪ್ಪಳಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ, ಮೊನ್ನೆ ಸುರಪುರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಕೂಡ ಹಣವನ್ನು ಉಪಯೋಗ ಮಾಡಿದ್ದಾರೆ. ಈ ಎಲ್ಲ ಎಲೆಕ್ಷನ್ದಲ್ಲಿ ಇವತ್ತು ಈ ಹಣ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಇವತ್ತು ನೋಡಿರ್ಬೋದು. ಈ ಸರ್ಕಾರ ಬಡವರು ಶಾಪದಿಂದ ಮುಕ್ತ ಆಗೋದಿಲ್ಲ. ವಾಲ್ಮೀಕಿ ನಿಗಮದಿಂದ ಒಂದು ಕಡೆ ಇಷ್ಟೊಂದು ದೊಡ್ಡ ಕಳ್ಳತನ, ಒಂದು ಕಡೆ ಭ್ರಷ್ಟಾಚಾರ ಆಗಿದ್ರೆ ಕೂಡ ಮೊನ್ನೆ ನೋಡ್ತಾ ಇದ್ದೇವೆ, ಮೂಢ ಹಗರಣಗಳು ನಾವು ನೋಡ್ತಾ ಇದ್ದೀವಿ. ಇದು ನಾಚಿಕೆಗೇಡಿನ, ಇದೊಂದು ಕಳ್ಳರ ಸರ್ಕಾರ, ಡೆಕಾಯಿಟಿ ಸರ್ಕಾರ ಇದು. ಹಂಗಾಗಿ ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಒಂದು ರೀತಿ ಅಂದ್ರೆಗಿನ ನಾಗೇಂದ್ರ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಆಗಲೇಬೇಕು. ಮೊದಲನೇ ಡಿಮ್ಯಾಂಡು, ನಾನು ಅರೆಸ್ಟ್ ಆಗಲೇಬೇಕು. ಐ ಹೋಪ್ ಇಡಿ ವಿಲ್ ಟೇಕ್ ಕೇರ್ ಆಫ್ ದಿಸ್. ಎರಡನೇದಾಗಿ ನಾಗೇಂದ್ರ ಅವ್ರಿಗೆಲ್ಲನ ಒಂದು ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂದೇಳಿ ಸ್ವಾಭಿಮಾನ ಇದ್ರಿಗಿನ ಅವ್ರಿಗೇನನ್ನ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ವ್ಯಕ್ತಿಯಾಗಿ ಇಡೀ ರಾಜ್ಯಕ್ಕೆ ಆ ಸಮುದಾಯದ ಮಂತ್ರಿಯಾಗಿ ಅವ್ರಿಗೆ ಕೊಂಚಿತ್ತನಾಗಲಿ ಈ ಸಮಾಜದ ಬಗ್ಗೆ, ಈ ಸಮುದಾಯಗಳ ಬಗ್ಗೆ ಅವ್ರಿಗೆಲ್ಲೋ ಒಂದು ಕಡೆ ನೋವು ಇದ್ದರೆ ತಕ್ಷಣವೇ ನಾನು ಒತ್ತಾಯ ಮಾಡ್ತೀನಿ, ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಮಂತ್ರಿ ಸ್ಥಾನಕ್ಕೆಲ್ಲ ಆಲ್ರೆಡಿ ಮಂತ್ರಿ ಸ್ಥಾನಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿರ್ಕೋತರವಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರ. ನಾನು ಅವ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕೆಂದು ಒತ್ತಾಯ ಮಾಡ್ತೀನಿ. ಅವ್ರ ಮೇಲೆ ಸ್ಟ್ರಾಂಗ್ ಆದಂಥ FIR ಆಗಬೇಕು, ಅವ್ರ ಮೇಲೆ ಸ್ಟ್ರಾಂಗ್ ಆದಂಥ FIR ಆಗಬೇಕು. ಮೂರನೇದಾಗಿ 1 ತಿಂಗಳ ಒಳಗಡೆನೆ 1 ರೂಪಾಯಿ ಕೂಡ ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಆಗಬೇಕು. ಇವತ್ತು ವಾಲ್ಮೀಕಿ ನಿಗಮದಲ್ಲೇ ಅಲ್ಲ, ಪ್ರತಿಯೊಂದು ನಿಗಮದಲ್ಲಿ ಕೂಡ ಎಷ್ಟು ಮಂದಿ ಕಳ್ಳರಿದ್ದಾರೆ ಎಂಬುದು ಜನರಿಗೆ ಗೊತ್ತಾಗಲೇಬೇಕು. ಎಷ್ಟು ಮಂದಿ ಕಳ್ಳರಿದ್ದಾರೆ ಅಂತೇಳಿ ಪ್ರತಿ ಇಲಾಖೆಯಲ್ಲೂ ಕೂಡ ಪರಿಶೀಲನೆ ಆಗಬೇಕು. ಯಾಕಂದ್ರೆ ಜನರಿಗೆ ಇವತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಇವತ್ತು ಈ ಅವ್ಯವಹಾರ ಆಗಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಿರೋ ಕಾರಣ, ಒಂದು ಬಹಳಷ್ಟು ಮಂದಿ ಹಣಕಾಸಿನ ಇಲಾಖೆಯಲ್ಲಿ
ಇವತ್ತು ಒಬ್ಬ ಮಂತ್ರಿ ಆದಂಥ ವ್ಯಕ್ತಿ ಅವ್ರ ಇತಿಮಿತಿಯನ್ನು ಗೊತ್ತಾಗಲಾರ್ದಂತ ಕೂಡ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಇವತ್ತು ಎಲ್ಲೋ ಒಂದು ಕಡೆ ವರ್ಗಾವಣೆ ಮಾಡಿ ಇವತ್ತು ಆ ಮಜಾ ಮಾಡಿದಾರ, ಅವ್ರು ಲ್ಯಾಂಬೋರ್ಗಿನಿ ಕಾರ್ ತೊಗೊಂಡಿದ್ದಾರೆ, ಹಿಂಗೆಲ್ಲ ಮಾಡಿದಾರ, ಎಲೆಕ್ಷನ್ಗೆ ಹಣ ಉಪಯೋಗ ಮಾಡಿದ್ದಾರೆ.